ಈಗ ಹೋರಾಟ ಸಂಘಟನೆಯಲ್ಲಿ ಅಶ್ವಿನಿ ಗೌಡರ ವ್ಯಕ್ತಿತ್ವ ಮತ್ತೆ ಲಾಟೇಟು ಬೂಟೇಟಿಗೆ ಹೆದರ್ಲಿಲ್ಲ, ಹೌದು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಮಾತಿನ ಏಟಿಗೆ ಒಂದು ಸ್ವಲ್ಪ ಪ್ಯಾನಿಕ್ ಮೂಡ್ಗೆ ಹೋಗ್ತಾ ಇದ್ರು ಅಂತ. ಸೊ ಅದು ಅಟ್ಯಾಕ್ ಮಾಡಲಿಕ್ಕೆ ಅಥವಾ ಅವರು ಕೊಟ್ಟಂಥ ಪ್ರತಿಕ್ರಿಯೆಗಳಿಗೆ ಮತ್ತೆ ಇನ್ನೊಂದು ಪ್ರತಿಕ್ರಿಯೆಗಳನ್ನು ಕೊಡೋದು, ಅದು ಆನ್ ದಿ ಸ್ಪಾಟ್ ಎಷ್ಟು ಚಾಲೆಂಜ್ ಆಗಿ ಇರ್ತಾ ಇತ್ತು ಅಂತ. ಸರ್, ನಿಜ ಜೀವನದಲ್ಲಿ ನಮಗೆ ಗೆಲುವಿಗೋಸ್ಕರ ನಾವೆಲ್ಲ ಹೋರಾಟ ಮಾಡ್ತಾ ಇರ್ತೀವಿ. ಆದರೆ ಇಡೀ ಮನೆ ನನ್ನ ವಿರುದ್ಧ ನಿಂತಾಗ, ಇಡೀ ಮನೆಗೆ ನೀವು ಹೇಳಿದಾಗ ನಾನು ವಿಲನ್ ಆಗಿದ್ದೆ. 2 ವಾರ ನನಗೆ ಆ ಮನೆ ಹೇಗಿತ್ತು ಅಂತಂದರೆ, ನಾನೇ ಒಂಥರ ಸಿಂಗಲ್ ಸಿಂಹ ಥರ ನಾನು ಒಬ್ಬಳೇ ಸೈಡಲ್ಲಿ ನಿಂತಿದ್ದೆ. ಇಡೀ ಮನೆ ಯಾವುದೇ ಟಾಸ್ಕ್ ಬಂದರೂ ಕೂಡ ಒಂದು ಬುರ್ದೆಯಿಂದ ತಂದು ನನ್ನ ಬಾಸ್ಕೆಟ್ಗೆ ಹಾಕೋದ್ರಿಂದ ಹಿಡಿದು, ನನಗೆ ಒಂದು 50 ಕೆ ಜಿನೋ 100 ಕೆ ಜಿನೋ ಅಲ್ಲ, 200-300 ಕೆ ಜಿ ಭಾರದಿಂದ ಹಿಡಿದು ಆ ಕೊನೆ ಟಾಸ್ಕ್ ಐ ಥಿಂಕ್ 1.5 ಗಂಟೆ ನಾನು ಹಿಡಿದು ನಿಂತ್ಕೋತೀನಿ. ಅವೆಲ್ಲವೂ ನಾನು ಒಬ್ಬಳನ್ನೇ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಬದುಕಲ್ಲೂ ನಾವು ಯಾವಾಗಲೂ ಒಂಟಿನೇ, ಈ ಪ್ರಪಂಚ ಬಿಟ್ಟು ಹೋಗೋವಾಗಲೂ ಒಂಟಿನೇ. ಹಾಗೆ ಬಿಗ್ ಬಾಸ್ ಮನೆ ಒಳಗಡೆ ನಾನು ಹೋಗಿದ್ದು ಒಂಟಿನೇ. ನಾನು ಗೆದ್ದು ಹೊರಗಡೆ ಬಂದಿದ್ದು ಟಾಪ್ 3 ಇದ್ದೀನಿ ಅಂದರೆ ಯಾವುದೇ ಗ್ರೂಪಿಸಮ್ ಮಾಡಲಿಲ್ಲ. ಯಾರನ್ನು ಕೂಡ ನಾನು ನಿನ್ನಿಂದ ನಾನು, ನನ್ನಿಂದ ನೀನು ಅಥವಾ ಏನೇನೋ ಟ್ರ್ಯಾಕ್ಗಳೆಲ್ಲ ಮಾಡ್ಕೋತಾರೆ, ಅದು ಯಾವುದೂ ಮಾಡ್ಕೊಳ್ದೆ ನಾನು ಇರೋದೇ ಹೀಗೆ, ನಾನು ಆಡೋದೇ ಹೀಗೆ ಅಂತ ಹೇಳಿ ನನ್ನ ವ್ಯಕ್ತಿತ್ವದ ಪ್ರದರ್ಶನ ಮಾಡಿದ್ದೀನಿ. ಆ ವಿಚಾರದಲ್ಲಿ ನಂಗೆ ತುಂಬ ಹೆಮ್ಮೆ ಇದೆ. ಹೌದು, ಒಂದು ಪಾಯಿಂಟಲ್ಲಿ ಎಲ್ರಿಗೂ ಒಂದು ಅನಿಸುತ್ತೆ, ನಾನು ಸರಿ ಆಡ್ತಿದ್ದೀನಾ ಇಲ್ವಾ, ಏನಾಗ್ತಿದೆ ಅಂತ. ಬಟ್ ಕುಗ್ಗಿದ್ದೀನಿ ಅಂದ ಮಾತ್ರಕ್ಕೆ ಮತ್ತೆ ಎದ್ದು ಬರಲ್ಲ ಅಂತಲ್ಲ, ಎದ್ದು ಬಂದಿದ್ದೀನಿ. ಅದಕ್ಕೆ ನನ್ನ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿದೆ. ನೋಡಿ, ನಿನ್ನೆ ಕೊನೆಯ ಕ್ಷಣದ ತನಕಲೂ ಕೂಡ ಅಶ್ವಿನಿ ಗೌಡನೇ ವಿನ್ನಿಂಗ್ ರೇಸಲ್ಲಿದ್ದಾರೆ ಅನ್ನೋದಿತ್ತು. ಜೊತೆಗೆ ಒಂದಿಷ್ಟು ಜನ ಒಂದಿಷ್ಟು ಕ್ಯಾಂಪೇನ್ಗಳನ್ನು ಮಾಡ್ತಾ ಇದ್ರು. ಒಂದೊಮ್ಮೆ ಏನಾದರೂ ಅಶ್ವಿನಿ ಗೌಡ ಅವರು ವಿನ್ ಆದರೆ ಅಥವಾ ಮೊದಲ ಸ್ಥಾನದಲ್ಲಿ ಬಂದರೆ ಬಿಗ್ ಬಾಸ್ ಮನೆಗೆ ಕಲ್ಲು ಹೊಡಿತೀವಿ ಅಥವಾ ಬೇರೆದೇ ರೀತಿಯಲ್ಲಿ ಅದು ಒಂದಿಷ್ಟು ಮಾತುಕತೆಗಳಾಗಿದ್ದಾವೆ. ಆ ರೀತಿಯ ಒಂದಿಷ್ಟು ವಿಚಾರಗಳೆಲ್ಲವೂ ಕೂಡ ಮುನ್ನೆಲೆಗೆ ಬಂದಿತ್ತು. ಅಂದರೆ ಅಶ್ವಿನಿ ಗೌಡ ಅವರು ಮೊದಲ ಸ್ಥಾನದಲ್ಲಿ ಇರಬಾರ್ದು ಅನ್ನುವಂಥ ಉದ್ದೇಶನ, ಅಥವಾ ಸರಿಯಾಗಿ ಆಡ್ತಾ ಇಲ್ಲ ಅನ್ನುವಂಥ ಉದ್ದೇಶನ, ಅಥವಾ ಇನ್ಫ್ಲುಯೆನ್ಸ್ ಮೇಲೆ ಈ ಒಂದು ವಿನ್ನರ್ಸ್ ಪಟ್ಟವನ್ನು ಮುಡುಗೇರಿಸ್ಕೊಳ್ತಾ ಇದ್ದಾರೆ ಅನ್ನೋದಾ ಅಂತ. ಸರ್, ನನ್ನ ಲೈಫಲ್ಲಿ ನಾನು ಇವತ್ತಿನವರೆಗೂ ಯಾರ ಹೆಸರು ಹೇಳ್ಕೊಂಡು ಕೂಡ ನಾನು ಮುಂದೆ ಬಂದಿಲ್ಲ. ನಾನು ನಮ್ಮ ತಂದೆ ನಮಗೆ ಹೀಗಿದೆ, ಹಾಗಿದೆ, ಅದಿದೆ, ಇದಿದೆ ಯಾವುದನ್ನು ನಾನು ಹೇಳಲಿಲ್ಲ. ನಾನು ಇಲ್ಲಿವರೆಗೂ ಬಿಗ್ ಬಾಸ್ ಮನೆಗೂ ನಾನು ಹೋದೆ ಅಂದರೆ ತುಂಬ ಕಷ್ಟಪಟ್ಟೆ ನಾವು ಅಲ್ಲಿಗೆ ಹೋಗಿದ್ದೀವಿ. 20 ವರ್ಷದ ನನ್ನ ಸಿನಿಮಾ ಪ್ರಯಾಣ ಇದೆ ಅದರಲ್ಲಿ, ಇವತ್ತು ನೆನ್ನೆದಲ್ಲ. ಬಟ್ ಬಿಗ್ ಬಾಸ್ ಮನೆಯೊಳಗಡೆ ಒಂದಷ್ಟು ಜನ ಬಂದಂಥವ್ರದ್ದು ಜರ್ನಿ ಬಂದು 6 ತಿಂಗಳು, 8 ತಿಂಗಳು, 1 ವರ್ಷ, 2 ವರ್ಷ. ಬಟ್ ನನ್ನ ಪ್ರಯಾಣ ಒಬ್ಬ ಕಲಾವಿದೆಯಾಗಿ 20 ವರ್ಷ. 20 ವರ್ಷದಿಂದ ನಾನು ಒಬ್ಬ ಕಲಾವಿದೆ ಆಗಿದ್ದಕ್ಕೇ ನಾನು ಬಿಗ್ ಬಾಸ್ 12ಕ್ಕೆ ಹೋಗಿದ್ದು. ಸುಲಭವಾಗಿ ನನಗೆ ಸಿಕ್ಕಿರಲಿಲ್ಲ ಆ ಪಟ್ಟ. ಹಾಗಾಗಿ ಯಾವ ಇನ್ಫ್ಲುಯೆನ್ಸು ಯಾವುದೂ ಇರಲಿಲ್ಲ. ನನ್ನ ಮನೆಯ ಮಗಳು, ನನ್ನ ಕುಟುಂಬದ ಮಗಳು ಅಂತ ಹೇಳಿ ನನ್ನ ಸಂಘಟನೆಯವ್ರು ನನಗೆ ಬೆಂಬಲಿಸಿದ್ರೆ ಹೊರತಾಗಿ ಯಾವುದೂ ಇನ್ಫ್ಲುಯೆನ್ಸ್ ಖಂಡಿತವಾಗ್ಲೂ ಇಲ್ಲ. ನಾನು ಅಲ್ಲಿ ಆಟನೇ ಆಡಲಿಲ್ಲ ಅಂತಂದರೆ ನನ್ನನ್ನು ಯಾಕೆ ಫಿನಾಲೆವರೆಗೂ ಇಟ್ಕೋತಾ ಇದ್ರು. ಹಾಗಾಗಿ ನಾನು ಅಲ್ಲಿ ಆಟ ಆಡಿದ್ದೀನಿ, ಟಾಪ್ 3ಗೆ ಬಂದಿದ್ದೀನಿ ಅಂದರೆ ಅಶ್ವಿನಿ ಖಂಡಿತವಾಗ್ಲೂ ಅವರು ಒಂದು ಏನು ಹೇಳ್ತಾರೆ, ಆ ಮನೆಗೆ ಅವ್ರನ್ನ ಅವ್ರು ಅರ್ಪಿಸ್ಕೊಂಡಿದ್ರು ಅಂತಲೇ ಅರ್ಥ. ನಿನ್ನೆ ಸಂಜೆ ತನಕಲೂ ಕೂಡ ರಿಸಲ್ಟ್ಸ್ ಇನ್ನೂ ಕೂಡ ಅನೌನ್ಸ್ ಆಗಿರಲಿಲ್ಲ. ಅಲ್ಲಿ ತನಕಲೂ ಕೂಡ ಎಷ್ಟು ಕ್ಯೂರಿಯಾಸಿಟಿ ಇತ್ತು. ಮೊದಲು 3 ಕೂಡ ಹೊರ ಬರ್ತಾರೆ, ಆದಮೇಲೆ 3 ಮಾತ್ರ ಉಳ್ಕೊಳ್ತಾರೆ. ಸೊ ಎಲ್ಲ ಕಡೆನೂ ಕೂಡ ಟಾಪ್ 1 ಟಾಪ್ 2 ಅಲ್ಲಿ ಮಾತ್ರನೇ ಅಶ್ವಿನಿ ಗೌಡ ಇರ್ತಾರೆ ಅಂತ ಹೇಳಿ. ಆದರೆ ನಿಮಗೆ ಎಷ್ಟು ಕ್ಯೂರಿಯಾಸಿಟಿ ಇತ್ತು, ಮತ್ತು ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಖಂಡಿತವಾಗ್ಲೂ ಬೇಜಾರು ಆಗಿರುತ್ತೆ. ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಿ? ಬೇಜಾರಂತೂ ಖಂಡಿತವಾಗ್ಲೂ ಆಗುತ್ತೆ. ಬಟ್ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕಿಂತ ಅಲ್ಲೆಲ್ಲೂ ಕನ್ನಡಿ ಇರಲಿಲ್ಲ. ನನಗೆ ಎದುರುಗಡೆ ಕಾಣ್ತಿದ್ದು ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರೇ. ನಾನು ಹೇಳ್ದಾಗೆ ನಾವು ಆ ಒಂದು ಇದರಲ್ಲಿ ನಾವು ಆಟ ಅನ್ನೋದು ಮರೆತು ಬಿಡ್ತೀವಿ. ಅದು ನಮ್ಮ ವ್ಯಕ್ತಿತ್ವದ ಪ್ರದರ್ಶನ ಆಗುತ್ತೆ. ನಂಗೆ ತುಂಬ ಖುಷಿ ಆಯಿತು ಅವರಿಬ್ಬರನ್ನ ನೋಡಿದಾಗ. ಗಿಲ್ಲಿ ಆಗ್ಬೋದು, ರಕ್ಷಿತಾ ಆಗ್ಬೋದು, ಇವರು ನನ್ನ ಮನೆಯವರೇ ಅಲ್ವಾ. ಸೊ ಹಾಗಾಗಿ ನೀವು ಹೇಳಿದ್ರಿ ಬಡವ್ರ ಮಕ್ಕಳು ಗೆಲ್ಲಬೇಕು ಅಂತ ಹೇಳಿ. ನನಗೆ ಗೊತ್ತಿಲ್ಲ ಜನ ಯಾವ ಒಂದು ಆಯಾಮದಲ್ಲಿ ಅದನ್ನು ತೊಗೊಂಡಿದ್ದಾರೆ ಅಂತೇಳಿ. ಸರ್, ಕಪ್ಪು ಗೆಲ್ತೀವಿ ಅನ್ನೋದಕ್ಕಿಂತ ಕಪ್ಪು ಜೊತೆಗೆ ಒಂದಷ್ಟು ಬಹುಮಾನಗಳನ್ನ ಕೊಡ್ತಾರೆ ಬಿಗ್ ಬಾಸ್. ಸೊ ಬಹುಶಃ ಅದೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು ರಕ್ಷಿತಾ ಮತ್ತು ಗಿಲ್ಲಿ ಕೊಟ್ಟಿರಲೂಬಹುದು. ಮತ್ತು ಇನ್ನೂ ಮುಂದೆ ಬೆಳಿಬೇಕಾದಂಥ ಪ್ರತಿಭೆಗಳು ಅವರಿಬ್ಬರು ಕೂಡ. ಹಾಗಾಗಿ ಆ ವೇದಿಕೆ ಅಂಥ ಒಂದು ಪ್ರತಿಭೆಗಳಿಗೆ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನನಗೆ ಖುಷಿನೇ ಆಯಿತು.